ಆಯ್ತಮ್ಮ, ನಾನು ಆಗ್ಲೇ ಬಂದಿದ್ದೆ. ಎಲ್ಲೋಗಿದ್ರಿ ನೀವೆಲ್ಲ? ಓ, ಹಾಗಾದ್ರೆ ನಾನ್ ಬಂದಾಗ ನೀವು ನನ್ನ ಕಣ್ಣಿಗೆ ಕಾಣ್ಲಿಲ್ಲ. ಇಲ್ಲೇ ಇದ್ರಿ, ಆದ್ರೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಲ್ವಾ? ಅಲ್ಲ, ನನ್ಗೆ ಕಣ್ಣು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಲ್ವಾ? ನೀವು ಅಷ್ಟೇ ಅಲ್ವೇನ್ರಿ? ಇಲ್ಲೇ ಕೂತಿದ್ರಿ, ಆದ್ರೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಷ್ಟೇ. ಈ ತರ ಏನು ಬುದ್ಧಿವಂತಿಕೆ? ಅದು ಎಲ್ಲಿಂದ ಬರುತ್ತೆ ನಿಮ್ಗೆ ಇಷ್ಟೊಂದು ಬುದ್ಧಿ? ಸರ್ಕಾರದಲ್ಲಿ ಇಷ್ಟು ಬುದ್ಧಿವಂತರು ಇದ್ದೀರಾ ನೀವು, ಆದ್ರೆ ಇಷ್ಟು ಬುದ್ಧಿವಂತರಿದ್ದು ಜನ ಯಾಕೆ ನಮ್ಮನ್ನ ಬೈತಾರೆ ಗೊತ್ತಿಲ್ಲ ನನಗೆ. ನನ್ಗೆ ಹೇಳ್ತೀರಾ? ಈಗ ನಾನೇ ಹೌದಾ ಅಂತ ನನ್ನ ಕೈ ಮುಟ್ಟು ನೋಡ್ಕೋಬೇಕು. ನೀವು ಹೇಳುವಷ್ಟು ನಿಮ್ಮ ನಂಬಿಕೆಯ ಮಾತುಗಳು ನೋಡ್ಬಿಟ್ರೆ ನಂಗೆ ಅನುಮಾನ ಬರ್ಬೇಕು. ಹೌದು, ನಾನು ಇಲ್ಲಿ ಬಂದು ನೋಡ್ದೆ, ನೀವು ಇಲ್ಲೇ ಕೂತಿದ್ರೆ, ಆದ್ರೆ ನಾನ್ ನಿಮ್ಮನ್ನ ನೋಡ್ದೆ ಹೋಗ್ಬಿಟ್ಟಿದ್ದೇನೆ ಅಲ್ವೇನಮ್ಮ? ಅಯ್ಯೋ ಅಮ್ಮ, ನೀನ್ ಆಡ್ಬೇಡಮ್ಮ ದಯವಿಟ್ಟು. ನಾನೇ ಹೋಗ್ತೇನಮ್ಮ, ನಾನೇ ಹೋಗ್ತೇನೆ. ನಿಮ್ಮನ್ನ ಕೇಳಿದ್ರೆ ತಪ್ಪು ನಮ್ದು. ನಾನೇ ಹೋಗ್ತೀನಮ್ಮ, ಬೇಡ ನೀನ್ ಆಡ್ಬೇಡ, ಹಂಗೆ ಇರಮ್ಮ. ಯಾಕಂದ್ರೆ ಮಾತಾಡಿದ್ರೆ ಇದು ಅಂತ ಮತ್ತೆ ಪ್ರಾಬ್ಲಮ್. ಅವರೇ ಮಾಡೋದು, ನೋಡ ಇಲ್ಲ. ನೀವು ಬಿಡಿ ಅಮ್ಮ, ನೋಡ ಕೂಡ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಶನ್ ಹಾಕಿದೀವಿ. ನಿಮ್ ತಹಶೀಲ್ದಾರ್ ಇಲ್ಲ, ಇಲ್ಲ, SDA ಇಲ್ಲ, ಒಬ್ಬರಿಲ್ಲಮ್ಮ ಅಲ್ಲಿ. ನಾಟ್ ಎ ಸಿಂಗಲ್ ಪರ್ಸನ್. ಅಲ್ಲಮ್ಮ, ಒಬ್ರು ಇಲ್ಲ. ಎಲ್ಲ ಆಫೀಸ್ ಓಪನ್ ಇದೆ, ಒಬ್ರು ಇಲ್ಲ. ಆಯ್ತಮ್ಮ, ಓಪನ್ ಆದ್ರೂ ಮಾಡ್ಬೇಕಲ್ಲ. ಈಗ ಯಾರಪ್ಪ ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ತಗೊಳಕ್ ಯಾರನ್ನ ಬಂದಿದ್ದೀರಾ? ಇಲ್ಲಿ ರೆಕಾರ್ಡ್ ಕಾಪಿ ತಗೊಳ್ಳೋರು ಯಾರು ಹೇಳಿದ್ರಲ್ಲ ಆಗ್ಲೇ ಏನೋ ತಗೋಬೇಕು ಅಂತ. ಫಸ್ಟ್ ಬಂದವ್ರ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆ ತಗೊಳಕ್ ಯಾರನ್ನ ಬಂದಿದ್ದೀರಾ? ಅಮ್ಮ, ನಾನು ಏನೋ ಕೇಳಿದ್ರೆ ನೀವು ಏನೋ ಹೇಳ್ಬೇಡಿ ಅಮ್ಮ ದಯವಿಟ್ಟು. 10:15 ಆಯ್ತು, ರೆಕಾರ್ಡ್ ರೂಮು ಬೀಗ ಹಾಕಿದೆ, ಕರೆಕ್ಟಾ ತಾಯಿ? ನಾನು ದಯವಿಟ್ಟು ನಾನು ಮಾತಾಡೋದಿಲ್ಲ, ಬಿಟ್ಬಿಟ್ಟು ಬೇಡ, ಬಿಟ್ಬಿಟ್ಟು. ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲಮ್ಮ. ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ. ನನಗೆ ಡೋಂಟ್ ಟ್ರೀಟ್ ಮೀ ಲೈಕ್ ಸಮ್ ದಾರಿಯಲ್ಲಿ ಹೋಗೋಂತರ ನನ್ನ ಹತ್ರ ಮಾತಾಡಬೇಡಿ. ಹಾರಿಕೆ ಉತ್ತರ ಕೊಡೋದಕ್ಕೂ ಇತಿಮಿತಿ ಇದೆ ಅಮ್ಮ. ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ. ಯಾರಿದ್ದಾರೆ ಅಲ್ಲಿ? ಇಷ್ಟು ದಪ್ಪದ್ದು ಬೀಗ ಹಾಕಿದೆ, ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಆಫೀಸೇ ಓಪನ್ ಆಗಿಲ್ಲ, ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀವಿ? ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ? ಒಬ್ಬ ಮಿನಿಸ್ಟರ್ ನಿಮ್ ಮುಂದೆ ಬಂದು ನಿಂತಿದ್ರೆ ಇಷ್ಟು ಯು ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನೀನ್ ಬುದ್ಧಿವಂತಿಗೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ? ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ ಪ್ಲೀಸ್. ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ. ನಿಮ್ಮ ಈ ತರ ಬುದ್ಧಿವಂತಿಗೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ. ನಾನು ಅಲ್ಲಿ ಓಪನ್ ಯಾಕಾಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು ಇನ್ನೆಲ್ಲ ಮಾತಾಡ್ತೀರ. ಏನ್ ರೆಕಾರ್ಡ್ ರೂಮ್ ಓಪನ್ ಇರ್ಬೇಕಾ ಬೇಡವಾ? ಏನ್ ಹೇಳ್ಬೇಕು ನಿಮ್ಗೆ? ಬಾಯಿದೆ ಅಂತ ಏನಮ್ಮ ಮಾತಾಡ್ತೀರಿ? ಬಾಯಿ ಕೊಟ್ಟಿರೋದು ನಮ್ಗೆ ಕೆಲ್ಸಕ್ಕೆ ಬಾರದು ಮಾತಾಡ್ಲಿಕ್ಕೆ. ಕೆಲಸ ಮಾಡಿ ಅಮ್ಮ. ಯಾವ್ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ. ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ. ಹೋಗ್ಲಿ, ಅದಾದ್ರೂ ಆಗ್ಬಿಡ್ಲಿ. ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ. ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡೋಣ ಎಲ್ಲಾನು. ಅದರಲ್ಲಿ ಮೇಲೆ ಯಾರಿಗೆ ಎಷ್ಟು ಭಾಗ, ಮಂತ್ರಿಗೆ ಎಷ್ಟು ಭಾಗ, ಅದು ಕೂಡ ಬೋರ್ಡ್ ಆಗ್ತದೆ. ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ. ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ, ಅದು ಹಾಕಿ, ತಪ್ಪೇನಿಲ್ಲ. ಭೂ ಹಿಡುವಳಿ ಪತ್ರ ಅಂದ್ರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್. ಏನ್ ಹೇಳುದು, ಯಾಕೆ ಅಂತ
ಏನಮ್ಮ ಪ್ರಾಬ್ಲಮ್? ಯಾಕಂದ್ರೆ ಕನ್ಸಲ್ಟೇಟ್ ಮಾಡಬೇಕು. ಹೌದು. ನಮೂನೆ 4 ಅಂತ ಕೇಸು ಇದಾಗಿದೆ, ಕೋರ್ಟಲ್ಲಿ ಕೇಳಿದೆ, ಮಾರಾಟ ಮಾಡಬಾರ್ದು ನಾನು ಕೇಳ್ತಾ ಇರ್ತಾ ಇದ್ದೀನಿ. ಬಟ್ ಮೊನ್ನೆನೂ ಅರ್ಜಿ ಕೊಟ್ಟಿದ್ದೀನಿ, ಆದರೂ ಸಬ್ ರಿಜಿಸ್ಟ್ರು ಇದ್ರು ರಿಜಿಸ್ಟ್ರು ಮಾಡ್ತಾನೆ ಇದ್ದಾರೆ. ಬಟ್ ನಾನು ಎಂಟ್ರ್ ಮಾಡಿಸಿದ್ದೀರಾ? ಎಲ್ಲಿ ಎಂಟ್ರ್ ಮಾಡಿಸಿದ್ದೀರಾ? ಇಲ್ಲೇ ಸಬ್ ರಿಜಿಸ್ಟ್ರಲ್ಲೇ ಮಾಡ್ತಿದ್ದೀನಿ. ಆದ್ರೂ ಮಾಡಿದ್ರು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಆದರೂ ಅರ್ಜಿ ಕೊಟ್ಟಿದ್ದೀನಿ, ಮಾಡಿದ್ರೆ ಅರ್ಜಿ ಕೊಟ್ಟಿದ್ದೀನಿ. ಅವ್ರ ಮೇಲೆ FIR ಮಾಡಿದ್ದೀನಿ ಸ್ವಾಮಿ. ಯಾವಾಗ ಕಳಿಸ್ಕೊಡ್ತೀರಾ? ಸ್ವಾಮಿ FIR ಮಾಡಿದ್ದೀನಿ. ನನಗೆ ಎನ್ಕ್ವೈರಿ ಮಾಡಿ ಹೇಳಿದ್ ಕೇಳಿಸ್ಕೊಳ್ಳಿ. ಬರೀ ನೀವು ಹೇಳಿದ್ ನಾವು ಕೇಳಿಸ್ಕೊಳ್ತೀವಿ. ನಾವು ಹೇಳಿದ್ದು ಕೇಳಿಸ್ಕೊಳ್ಳೋ ನಾನು ಅವ್ರಿಗೆ ಹೇಳಿದ್ದೇನೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡ್ತೀವಿ. ನಿಮ್ಗೆ ಏನೇ ಡಾಕ್ಯುಮೆಂಟ್ಸ್ ಕೊಡಿ, ತಪ್ಪು ಮಾಡಿದರೆ ಅವ್ರು ರಿಪೋರ್ಟ್ ಕೊಡಿ. ಆಮೇಲೆ